ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರ್ಯಾರೆಲ್ಲ ಇವತ್ತಿನ ಒಂದು ವಿಡಿಯೋನ ನೋಡೋರು ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಲವರ್ಸ್ ಆಗಿದ್ರಪ್ಪ ಅಂದ್ರೆ ಇನ್ಸ್ಟಾ ಐ ಡಿ ಯೂಸ್ ಮಾಡೋರಾಗಿದ್ರಪ್ಪ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋದಾಗ ಬೆಸ್ಟ್ 2 ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡತ್ನು ಮಾಹಿತಿನ. ಈ 2 ಮಾಹಿತಿ ಅಂದರೆ 2 ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ತಿಳ್ಕೊಂಡು ಕೂಲಿ ಇಷ್ಟ ಆದಪ್ಪ ಅಂದರೆ ಅಪ್ಡೇಟ್ಗಳು ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಎಸ್ಪೆಷಲಿ ಹೊಸ ಯೂಟ್ಯೂಬರ್ಸ್ಗಳು, ಹೊಸ ಕ್ರಿಯೇಟರ್ಸ್ಗಳು ಏನಾದರೂ ನೋಡ್ತಿದ್ರಪ್ಪ ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರು ಅಕ್ಕ ಅಂದ್ರೆ ನಿಮಗೆ ಇನ್ನು ಮುಂದಿನ ಒಂದು ಕಂಟೆಂಟ್ ಒಳಗಳು ಭಾಳ ಯೂಸ್ಫುಲ್ ಆಗ್ಬೋದು ನಿಮಗೆ. ಅಂದ್ರೆ ಆಲ್ರೆಡಿ ನನ್ನ ಕಂಟೆಂಟ್ ಒಳಗೆ ಅಷ್ಟೊಂದು ಯೂಸ್ಫುಲ್ ಆಗುವಂಥ ಕಂಟೆಂಟ್ ಅದಾವೆ. ನೀವು ನೋಡಿಲ್ಲ ಅಂತೂ ಹೊಸಬರಾಗಿದ್ದೀರಪ್ಪ ಅಂದ್ರೆ ಹೋಗ್ಬಿಟ್ಟು ಒಂದು ಸಲ ಚೆಕ್ಔಟ್ ಮಾಡ್ಕೊರಿ. ಯೂಸ್ಫುಲ್ ಆಗುವಂಥ ಕಂಟೆಂಟ್ ಇರ್ತಾವೆಲ್ಲ. ಸೊ ಫ್ರೆಂಡ್ಸ್, ಈಗ ವಿಷಯಕ್ಕೆ ಬರೋನು ಇನ್ಸ್ಟಾಗ್ರಾಮ್ ಮೇಲೆ ಬಂದಿರೋಂಥ ಹೊಸ ಅಪ್ಡೇಟ್ ಒಳಗೆ ಒಂದೇ ಅಪ್ಡೇಟ್ ಯಾವುದು ಅಂತೇಳಿ. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ನೀವು ನೋಡಿರ್ಬೋದು, ಈಗ ಆಟೋ ರಿಪ್ಲೈ ಅಂತೇಳಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೇಳಿರ್ತೀರಿ. ಅಂದ್ರೆ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ತಿರ್ತೀರಿ. ವಾಟ್ಸಪ್ನ್ಯಾಗ ಆಟೋ ರಿಪ್ಲೈ ಮಾಡ್ಬೋದು, ಇನ್ಸ್ಟಾಗ್ರಾಮ್ನಾಗ ಆಟೋ ರಿಪ್ಲೈನ ಮಾಡ್ಬೋದು ಅಂತೇಳಿ ಕೆಲವೊಂದಿಷ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಅದು ಬಿಸಿ ಸ್ಕೆಡ್ಯೂಲ್ದಾಗ ಈ ಥರದ ಟೈಮ್ ಕೊಡೋಕೆ ಹಾಕಿರಂಗಿಲ್ಲ. ಅಂದ್ರೆ ವರ್ಕ್ಗಳಿಗೆ ಟೈಮ್ ಕೊಡೋಕೆ ಹಾಕಿರಂಗಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರು ಫಾಲೋವರ್ಸ್ ಜಾಸ್ತಿ ಇದ್ರಪ್ಪ ಅಂದ್ರೆ ನೀವೇನಾದ್ರು ದೊಡ್ಡ ಸೆಲೆಬ್ರಿಟಿ ಆಗಿದ್ರಪ್ಪ ಅಂದ್ರೆ ನೀವು ಏನಾರು ಒಂದು ಪೋಸ್ಟ್ ಹಾಕಿರ್ತೀರಿ. ಆ ಒಂದು ಪೋಸ್ಟಿಗೆ ಹಲವಾರು ಕಮೆಂಟ್ಸ್ಗಳು ಹಲವಾರು ಲೈಕ್ಸ್ಗಳು ಬರ್ತಿರ್ತಾವೆ. ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಅಂತೇಳಿ ಹೇಳೋಕ್ಕಾಗಂಗಿಲ್ಲ, ಎಲ್ಲರಿಗೂ ಕೂಡ ವೆಲ್ಕಮ್ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಅವಾಗೆಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ಈ ಆಟೋ ರಿಪ್ಲೈ ಅನ್ನೋ ಒಂದು ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡೋಕೆ ಚಾಲೂ ಮಾಡಿದ್ವಿ ನಾವು. ಇನ್ನು ಬರುವಂಥ ಡೇಸ್ದಾಗ ಅಂದ್ರೆ ಫ್ಯೂಚರ್ ಒಳಗೆ ಇನ್ಸ್ಟಾಗ್ರಾಮ್ನವರು ಈ ಒಂದು ಅಪ್ಡೇಟ್ ಬಗ್ಗೆ ಒಂದು ಡೀಪಾಗಿ ಸ್ಟಡಿ ಮಾಡಿ ಈ ಒಂದು ಫ್ಯೂಚರ್ನ ತರಬೇಕಂತೇಳಿ ಅವರು ಹೇಳ್ಕೊಂಡಾರ. ಅಂದ್ರೆ AI ಮೇಲೆ ತರ್ತಂತ ಹೇಳ್ಯಾರು ಈ ಒಂದು ಅಪ್ಡೇಟ್ನ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಯಾವ ಥರ ವರ್ಕ್ ಮಾಡತ್ತಪ್ಪ ಅಂದ್ರೆ ನೀವು ನೋಡಿರ್ಬೋದು. ಈಗ ಯಾರಾದರೂ ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ನಮಗೆ ಆಟೋಮೆಟಿಕ್ಲಿ ಅವರಿಗೆ ರಿಪ್ಲೈ ಮಾಡಿಬಿಡೋದು. ಈ ಒಂದು ಫ್ಯೂಚರ್ AI ಮೇಲೆ ತರ್ತಂತ ಹೇಳ್ಯಾರು. AI ಮೇಲೆ ಏನೋ ಕಮೆಂಟ್ ಮಾಡಿರಿ, ಏನೋ ಒಂದು ಮೆಸೇಜ್ ಮಾಡಿರಿ, ಆಟೋಮೆಟಿಕ್ಲಿ ನಿಮ್ಗೆ ಅದು ರಿಪ್ಲೈ ಮಾಡ್ತೈತಿ. ಇದು ಯಾವ ಥರ ರಿಪ್ಲೈ ಮಾಡತ್ತಪ್ಪ ಅಂತೇಳಿ ಕೇಳೋದಾದ್ರೆ ಇಂಗ್ಲೀಷ್ನಾಗ ಏನಾದ್ರು ನೀವು ಮೆಸೇಜ್ ಮಾಡಿದ್ರಪ್ಪ ಅಂದ್ರೆ ಇಂಗ್ಲೀಷ್ನಾಗ ಕರೆಕ್ಟಾಗಿ ಆನ್ಸರ್ ಮಾಡ್ತೈತಿ. ನೀವೇನಾದ್ರು ಅದನ್ನ ಬಿಟ್ಟು ಕನ್ನಡ, ಹಿಂದಿ, ತೆಲುಗು ಅಂತೇಳಿ ಈ ಥರದ ಮೆಸೇಜ್ಗಳನ್ನ ಅಂದ್ರೆ ಈ ಥರ ಭಾಷೆಗಳನ್ನ ಯೂಸ್ ಮಾಡಿದ್ರಪ್ಪ ಅಂದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಆದಷ್ಟು ಅಂದ್ರೆ ರಿಪ್ಲೈ ಕರೆಕ್ಟಾಗಿ ಕೊಡೋದು. ಆಲ್ಮೋಸ್ಟ್ ಆಲ್ ಕೊಡ್ಬೋದು, ಫೀಚರ್ಸ್ಗಳನ್ನ ತರ್ಬೋದು. ಅಂದ್ರೆ ಲ್ಯಾಂಗ್ವೇಜ್ ಮೇಲೆ ತಂದ್ರೆ ಭಾಳ ಚಲೋ ತರ್ತಂತ ಹೇಳ್ಯಾರ. ಅಂದ್ರೆ ಆಟೋ ರಿಪ್ಲೈ ಅನ್ನೋ ಒಂದು ಆಪ್ಷನ್ನ ಇನ್ಸ್ಟಾಗ್ರಾಮ್ನೆಲ್ಲ ತರ್ತಂತ ಹೇಳ್ಯಾರು. ಸೊ ಫ್ರೆಂಡ್ಸ್, ಇದು ಭಾಳ ಯೂಸ್ಫುಲ್ ಆಗೈತಿ. AI ಮೇಲೆ ಆಲ್ರೆಡಿ ಕೆಲವೊಂದಿಷ್ಟು ಫೀಚರ್ಸ್ಗಳು ಬಂದಾವೆ. ಈಗ ಅದ್ರೊಳಗೆ ಬಂದುಬಿಟ್ಟು ಇದು ಆಟೋ ರಿಪ್ಲೈ ಅನ್ನೋ ಒಂದು ಆಪ್ಷನ್ ಇನ್ನು ಬರುವಂಥ ಮುಂದಿನ ದಿನದೊಳಗೆ ಬರ್ತೈತಿ. ಇದು ಬಂದಿತ್ತಪ್ಪ ಅಂದ್ರೆ ಆಲ್ರೆಡಿ ಭಾಳ ಚಲೋ ಕೆಲವರಿಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ಯಾರ. ಅಂದ್ರೆ ಒಂದು ಕಂಟ್ರಿ ಅಂದಮೇಲೆ ಒಂದಿಷ್ಟು ಮಂದಿಗೆ ಟಾರ್ಗೆಟ್ ಮಾಡಿ ಕೆಲವೊಂದಿಷ್ಟು ಮಂದಿನ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ಕೊಂಡು ಫೀಚರ್ಸ್ಗಳನ್ನ ಅಡ್ವಾನ್ಸ್ ಆಗಿ ಅವ್ರ ಮೇಲೆ ಪ್ರಯೋಗ ಮಾಡ್ತಾರೋ ಅವರಿಗೆ ಆ ಒಂದು ವರ್ಕ್ ಇಷ್ಟ ಆಗೈತೋ ಇಲ್ಲೋ, ಸ್ಯಾಟಿಸ್ಫ್ಯಾಕ್ಷನ್ ಆಗೈತೋ ಇಲ್ಲೋ, ಅಂದ್ರೆ ತೃಪ್ತಿ ಆಗೈತೋ ಇಲ್ಲೋ ಅಂತೇಳಿ ಅವ್ರಿಗೆ ಅದು ಗೊತ್ತಾತಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಅದನ್ನು ಆದಷ್ಟು ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದು ಒಂದನೇ ಅಪ್ಡೇಟ. ಇನ್ನು 2ನೇ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ನೀವು ನೋಡಿರ್ಬೋದು, ನೀವು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬಯೋ ಒಳಗೆ ಕೆಲವೊಂದಿಷ್ಟು ಟೈಟ್ಲ್, ಡೈಲಾಗ್ ಏನೇನೋ ಬರೆದು ಬಿಟ್ಟಿರ್ತೀರಿ. ಅಂದರೆ ಹ್ಯಾಶ್ಟ್ಯಾಗ್ಗಳನ್ನ ಹಾಕೋದು. ಸೊ ಫ್ರೆಂಡ್ಸ್, ನೀವು ಒಂದು ಬಯೋ ಒಳಗೆ ಈಗ ಎಕ್ಸ್ಟ್ರಾ ಫೀಚರ್ಸ್ ಬಂದಾವು. ಏನೇನಪ್ಪ ಅಂದ್ರೆ ನೀವು ನಿಮ್ಮ ಒಂದು ಫೇಸ್ಬುಕ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ಅಂತೇಳಿ. ಅಂದ್ರೆ ಈಗ ನೀವು ಒಂದು ಫೇಸ್ಬುಕ್ ಪ್ರೊಫೈಲ್ ಇತ್ತಪ್ಪ ಅಂದ್ರೆ ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ, ನೀವು ಲಿಂಕ್ ಹಾಕುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ನಿಮ್ಮ ಒಂದು ಫೇಸ್ಬುಕ್ ಸಪ್ರೇಟಾಗಿ ಕೊಟ್ಟಿರ್ತಾನೋ, ಫೇಸ್ಬುಕ್ ಚಾನಲ್ ಐತಿನ, ಫೇಸ್ಬುಕ್ ಪೇಜ್ ಐತಿನ ಅಂತೇಳಿ ಅಲ್ಲಿ ನೀವು ಫೇಸ್ಬುಕ್ ಐ ಡಿನ ಹೋಗ್ಬಿಟ್ಟು ಪೇಸ್ಟ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕಲಿ ಅದು ಅಲ್ಲಿ ವೆರಿಫೈ ಆಗೈತಿ. ಸೊ ಫ್ರೆಂಡ್ಸ್, ಈ ಒಂದು ಸಿಸ್ಟಮ್ನ ತರ್ತಂತೇಳಿ ನಾನು ಬಯೋದಾಗ ಆಲ್ರೆಡಿ ಕೆಲವ್ರಿಗೆ ಬಂದೈತಿ, ಇನ್ನೂ ಕೆಲವ್ರಿಗೆ ಬಂದಿಲ್ಲ. ಬಂದಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ, ಎಸ್ ಬ್ರೋ ಈ ಒಂದು ಅಪ್ಡೇಟ್ ನನಗೆ ಆಲ್ರೆಡಿ ವರ್ಕಿಂಗ್ನಾಗ ಐತೆ ಅಂತೇಳಿ. ಈ 2 ಅಪ್ಡೇಟ್ಗಳು ಹೆಂಗೆ ಅನಿಸಿದ್ದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್, ಮುಂದಿನ ಒಂದು ದಿನದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಕೊಂಡು ಮತ್ತೆ ನಿಮಗೆ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.